ಥೋ ಈ ಸಾಕಮ್ಮನ ಜೊತೆಗೆ ಅದು ಯಾಕಾದ್ರೂ ಹೋದ್ನು ಏನೋ ನನ್ನ ತೆಗಿ ಸುಮ್ಕಿರ್ಲಾರ್ದೆ 50 ರೂಪಾಯಿ ಕಳ್ದಾಕ್ಬಿಟ್ಲು ನನ್ನ ತೆಗಿ. ಅಲ್ಲ, ಆ ಮಗಿ ನೋಡೋ ಅಂಥದ್ದು ಏನಾಗಿತ್ತು ಅಂತ ಇವಾಗ ಇವಳಿಗೆ ಆ ಮಗಿ ಹುಟ್ಟಿ ಆಗಲೇ 15-20 ದಿನ ಆಗೈತೆ. ಇವಾಗ ಬಾರ್ಲೆ ನೋಡ್ಕೊಬರೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ಇವಳು ಇರಬರ ದುಡ್ಡನ್ನೆಲ್ಲವ ಕಳ್ದಾಕ್ಬಿಟ್ಲಲ್ಲ ನಂದವ. ಥೋ, ನಾನತೆಗಿ ಸುಮ್ಕೆ ಹೋಗದೇ ಇದ್ದಿದ್ರೆ ಆಗಿರೋದ ತೆಗಿ. ಆ ಮಗಿನ ಅವ್ವ ಏನು ಬಂದು ನನ್ನ ಮೊಮ್ಮಕ್ಕಳಿಗೆ ದುಡ್ಡು ಕೊಟ್ಟಲ್ಲ, ಸುಮ್ಕೆ ಹೋಗಿ ನೋಡ್ಕೊಂಡು 50 ರೂಪಾಯಿ ಕೊಟ್ಟಂಗೆ ಆಯಿತು. ಈ ಸಾಕಮ್ಮ ಸುಮ್ಕಿರ್ಲಾರ್ದೆ ಅಲ್ಲಿ ಬೇರೆಯಾ ನೀನೊಂದು 50 ರೂಪಾಯಿ ಕೊಡೆ, ನಾನೊಂದು 50 ರೂಪಾಯಿ ಕೊಡ್ತೀನಿ, ಮಗಿನ ನೋಡ್ಕೊಂಡು ಹಂಗೆ ಬರಬಾರ್ದು ಕಣೆ ಅಂತ ಬೇರೆ ಹೇಳಿದ್ಲು. ಹಂಗಂತವ ಅವ್ರ ಮುಂದೆ ಹೇಳಾದ್ಮೇಲೆ ನಾನು ಸುಮ್ಮನೆ ಇರೋಕ್ಕಾಯ್ತದ? ಏನೋ ಇವಳು ಜೊತೆಗಂತೂ ಎಲ್ಲೂ ಹೋಗ್ಬಾರ್ದು ಕಣಪ್ಪ. ನಾನಂತೂ ಇದ್ದಿದ್ದು 50 ರೂಪಾಯಿನೂ ಹೋಯ್ತಲ್ಲ, ಏನು ಮಾಡೋಣ, ಖರ್ಚಿಗೆ ಒಂದಿಟ್ಟು ದುಡ್ಡಿಲ್ಲ ಏನಿಲ್ಲ ಈಗ. ಅಯ್ಯೋ, ಇವಳು ನಂಬ್ಕೊಂಡು ನಾನು ಹೋದ್ರೆ ಹಿಂಗೆ ಆಗೋದು ನನಗೆ. ಯಾವುದಾದ್ರೂ ಹೊಲದ ಕೆಲಸ ಆದ್ರೂ ಸಿಕ್ಕಿದ್ದಿದ್ರೆ ಒಂದಿಟ್ಟು ದುಡ್ಡಾದರೂ ಮಾಡ್ಕೋಬೋದಿತ್ತು. ಯಾವ ಹೊಲದ ಕೆಲಸನೂ ಸಿಗ್ತಾಯಿಲ್ಲ ಬೇರೆ ಇವಾಗ. ಏನು ಮಾಡೋಣ, ಮಳೆಗಿಲೆ ಆದರೂ ಉಯ್ದ್ರೆ ಒಂದಿಟ್ಟು ಹೊಲದಲ್ಲಿ ಅದು ಇದು ಕಳೆ ಕೀಳಕ್ಕೋ ಏನು ಕರ್ಕೊಂಡು ಹೋಗ್ತಾರೆ, ಆಗ ಒಂದಿಟ್ಟು ದುಡ್ಡಾದರೂ ಮಾಡ್ಕೋಬೋದತ್ತಾಗಿ. ದುಡ್ಡಿಲ್ಲ ಅಂದರೆ ಕೈ ಕಾಲ ಆಡಕ್ಕಿಲ್ಲ ಕಣಪ್ಪ. ಅಯ್ಯೋ, ಈ ನನ್ನ ಗಂಡನೋ ಗೌಡ್ರ ಮನೆಗೆ ಹೋಗಿ ಕೆಲಸ ಮಾಡು ಅಂದರೆ ಅದು ಎಲ್ಲೋಗೋದು ಏನು ಮಾಡ್ತಾವನು ಏನೋ ಗೊತ್ತಿಲ್ಲ. ಈಟೊತ್ತು ಗಂಟೆ ಮನೆ ತನಕ ಬಂದಿಲ್ವಲ್ಲ ಅವನು, ಅದು ಎಲ್ಲಿ ಬಿದ್ದು ಒದ್ದಾಡ್ತಾವನೋ ಕುಡ್ಕೊಂಡು ಗೊತ್ತಿಲ್ವಲ್ಲ. ಓಹೋ, ಏನೇ ಗಂಗಿ, ಇದೇನಿದು ಆಚೆನೆ ನಿಂತ್ಕೊಂಡು ಯಾಕೋ ಕೋಪ ಮಾಡ್ಕೊಂಡು ಓಡಾಡ್ತಾ ಇದೆಯಲ್ಲ, ಏನಾಯ್ತು? ಅಯ್ಯೋ, ಏನಿಲ್ಲ ಕಣ್ರಿ, ಆ ಸಾಕಮ್ಮನ ಜೊತೆಲಿ ಹೋಗಿದ್ನಾ, ಅವಳು ಅದು ಯಾವುದೋ ಮಗಿ ನೋಡೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ಇರಬರ ದುಡ್ಡನ್ನೆಲ್ಲ ಅಲ್ಲಿ ಖಾಲಿ ಮಾಡ್ಸೋ ಕರ್ಕೊಬಂದ್ಲು ಕಣ್ಲಿ. ನನ್ನ ಹತ್ರ ಇದ್ದಿದ್ದೆ 50 ರೂಪಾಯಿ, ಅದನ್ನೂ ಆ ಮಗಿ ಕೊಟ್ಬಿಡು ಅಂತ ಹೇಳಿ ಕೊಟ್ಬಿಟ್ಟು ಬಂದು ಹೊತ್ತಾಗಿ. ಸೊ ಅದಕ್ಕೆ ಆ ಕೋಪ ಬಂದಿತ್ತು, ಹಂಗೆ ನಿಂತ್ಕೊಂಡು ಬೈಕತ್ತಾ ಇದ್ದೆ ಅವಳಿಗೆ. ಇನ್ನೇನು ಮಾಡೋಣ, ಎದುರುಗಡೆ ಅಂತೂ ಬೈಯೋಕ್ಕಾಗಕ್ಕಿಲ್ಲ ಅವಳಿಗೆ, ಅದಕ್ಕೆ ಹಿಂಗೆ ನಮ್ಮನೆ ಹತ್ರಕ್ಕೆ ಬಂದು ಬೈಕತ್ತಾ ಇದ್ದೀನಿ. ಹೌದೇನೋ, ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಯ್ತದೆ. ಇನ್ನೇನು ಸಮಾಚಾರ, ಏನು ಮಾಡಿದ್ದೆ ನಾಷ್ಟಕ್ಕೆ ರೀ? ಓಹೋ, ಹೆಂಡ್ತಿ ಹತ್ರ ಬಂದ್ಬಿಟ್ಟು ಏನು ಸಮಾಚಾರ ಅಂತ ಕೇಳೋರೇನ್ರಿ? ಇವತ್ತು ನಿಮಗೆ ಮನೆ ಬಾಗಿಲು ಕಾಣಿಸ್ತೇನೋ? ಕುಡ್ಕೊಂಡು ಅದೆಲ್ಲಿ ಬಿದ್ದಿದ್ರಿ ನಿನ್ನೆ ರಾತ್ರಿ? ಎಲ್ಲೂ ಇರಲಿಲ್ಲ ಕಣ್ಲೆ, ಅದೇ ನಮ್ಮ ಫ್ರೆಂಡು ರಾಮಣ್ಣ ಅವರಲ್ಲ, ಅವ್ರ ಮನೇಲಿ ಉಳ್ಕೊಂಡಿದ್ದೆ ಕಣ್ಲೆ. ಓಹೋ, ಯಾವಾಗಲೂ ಏನು ಕುಡ್ಕೊಂಡು ಬಿದ್ದಿರೇನ ನಾನು? ಅಯ್ಯೋ, ಅದೇ ತಾನೆಯಾ ನಿಮ್ಮ ಕ್ಯಾಮಿ, ಬರೀ ಕುಡ್ಕೊಳ್ಳೋದು, ಅಲ್ಲೆಲ್ಲಾದರೂ ಅಲ್ಲೇ ಕಟ್ಟೆ ಹತ್ರ ಮಲ್ಕೊಳ್ಳೋದು, ಎದ್ದು ಬರೋದು ಅಷ್ಟನ್ಬಿಟ್ಟು ನೀವೇನಾದರೂ ಮಾಡಿದ್ದೀರೋ ನೀವು ಹೇಳಿ ನೋಡೋಣ. ಅದೆಲ್ಲ ಇರಲಿ, ನಾಷ್ಟಕ್ಕೆ ಏನು ಮಾಡಿದ್ಯಾ? ಅಯ್ಯೋ, ಒಂಚೂರು ಅವಲಕ್ಕಿ ಉಪ್ಪಿಟ್ಟು ಒಗ್ಗರಣೆ ಹಾಕಿದ್ದೆ, ತಂದ್ಕೊಡೋಣ, ತಿಂತೀರಾ? ಇಲ್ಲ ಕಣೆ, ಯಾಕೋ ಹೊಟ್ಟೆ ಹಸಿತಾ ಇಲ್ಲ. ತಿನ್ನಕ್ಕಿಂತ ಮೊದಲು ಏನೋ ಕೇಳಬೇಕಿತ್ತು ಕಣೆ ಒಂಚೂರು. ಓಹೋ, ಏನೋ ಕೇಳಬೇಕಿತ್ತಾ? ಕೇಳಿ ನನಗೂ ಗೊತ್ಕಣಂತ ನೀನು ಹೇಳ್ಕಿರ್ತೀರಿ ಅಂತ ಕೇಳಿ, ಅದೇನು ನೋಡಮ್ಮ. ಎಲ್ಲಿ ಏನೂ ಇಲ್ಲ ಕಣೆ, ಒಂದು 50 ರೂಪಾಯಿ ಕಾಸಿದ್ರೆ ಕೊಡೆ. 50 ರೂಪಾಯಿ ಅಂತ 50 ರೂಪಾಯಿ 50 ಇಲ್ಲ 100 ಇಲ್ಲ ಕಣಂತೆ ನನ್ನ ಹತ್ರ. ನಾನೇ ಬೆಳಿಗ್ಗೆ ಈ ಸಾಕಮ್ಮನ ಜೊತೆಲಿ ಹೋಗಿ 50 ರೂಪಾಯಿ ಹೋಯ್ತಲ್ಲಪ್ಪ ಅಂತ ಯೋಚನೆ ಮಾಡ್ಕೊಂಡು ಕೂತೀವಿ. ಮನೆ ಸಾಮಾನೆಲ್ಲವ ಹೆಂಗೆ ತಗೊಬರೋಣ ಅಂತ ಕೂತೀವಿ. ನಿಮಗೆ ನೋಡಿದ್ರೆ 50 ರೂಪಾಯಿ ಬೇಕಂತೆ. ಯಾಕ್ರಿ 50 ರೂಪಾಯಿ ನಿಮಗೆ? ಲೇ, ಯಾಕೂ ಇಲ್ಲ ಕಣ್ಲೆ, ಏನೋ ಒಂಚೂರು ತಗೋಬೇಕಿತ್ತು, ಅದಕ್ಕೆ 50 ರೂಪಾಯಿ ಕೊಡೆ. ಅದ್ಯಾಕೆ ಏನೋ ಒಂಚೂರು ಅಂತ ಬೇರೆ ರಾಗ ಹೇಳ್ದಿರಿ? ನನಗೆ ಗೊತ್ತಿಲ್ವಾ ನೀವು ಎಣ್ಣೆ ತಗೊಳಕ್ಕೆ ಕೇಳ್ತಾ ಇರೋದು ಕಣಂತೆ? 50 ರೂಪಾಯಿ ಇಲ್ಲ 5 ಪೈಸೆನೂ ಇಲ್ಲ, ಹೋಯ್ತಾ ಇರಿ ಸುಮ್ಮನೆ. ಲೇ, ಏನ್ಲೇ ಹಿಂಗಂತೀಯ ನೀನು? ನಾನು ದುಡ್ದಿದ್ದೆಲ್ಲನೂ ತಗೊಬಂದು ನಿನ್ನ ಕೈಲೇ ತಾನೇ ಕೊಡೋದು. ಈಗ 50 ರೂಪಾಯಿ ಕೊಡೆ ಅಂತಂದರೆ ಕೊಡೋಕ್ಕಾಗಕ್ಕಿಲ್ಲ ಅಂತೀಯಾ? ಹೌದಪ್ಪ, ಕುಡಿಯೋಕ್ಕೆ ಕೇಳ್ತಾ ಇವ್ನಿ. ದುಡಿಯೋದು ಗಂಡಸು ಕುಡಿಬಾರ್ದು ಅಂತ ಐತೆ ನಿನಗೆ? ಕುಡಿಬೇಕನ್ರಿ, ದಿನಾಲುವೆ ಕುಡ್ದು ಅಲ್ಲಿ ಇಲ್ಲಿ ಮಲ್ಕೊಳ್ಳೋದಲ್ಲ. ಮನೆಗೆ ನೆಟ್ಟಗೆ ಬರಬೇಕು. ಕುಡಿಯೋದು ಮಲ್ಕೊಳ್ಳೋದು ದಿನಾಲುವೆ ಕುಡೀರಿ ಅಂತ ಹೇಳೋರಾ? ದುಡ್ದಿದ್ದೆಲ್ಲನೂ ಕುಡಿಯೋಕೆ ಆದರೆ? ಅಲ್ಲ, ದುಡ್ದಿದ್ದೇನೂ ತಂದು ನನ್ನ ಕೈಲೇ ಕೊಡ್ತಾ ಇದ್ದೀನಿ ಅಂತ ರಾಗ ಹಿಡಿತಾ ಇದ್ದೀರಲ್ಲ. ನೀವು ದುಡಿಯೋಕೆ ಹೋಗಿ 7 ದಿನ ಆಯ್ತು ಹೇಳಿ ನೋಡುವ. ಗೌಡ್ರ ಮನೆಗೆ ಕೆಲ್ಸಕ್ಕೈತೆ ಹೋಗ್ರಿ ಅಂತ ಹೇಳಿ ಸಾಕಾಗೋಯ್ತು ನನಗೂ. 7 ದಿನ ಆದ್ರೂ ಕೆಲ್ಸಕ್ಕೆ ಹೋಗಿಲ್ಲ, ಏನೂ ಇಲ್ಲ. ಒಂದು ತಿಂಗಳಗಟ್ಟಲೆ ಆಯಿತು ಕೆಲ್ಸಕ್ಕೆ ಹೋಗಿ ನೀವು. ಈಗ ಬಂದು ದುಡ್ದಿದ್ನಲ್ಲೇ ಅದಕ್ಕೆ 50 ರೂಪಾಯಿ ಕೊಡೆ ಅಂತ ಕೇಳ್ತಾ ಇದ್ದೀರಲ್ಲ. ಅಯ್ಯೋ, ಹೋಯ್ತಿನ ಕಡ್ಲೆ, ಇವಾಗ ನಂಗೆ 50 ರೂಪಾಯಿ ಬೇಕೇ ಬೇಕು, ಸುಮ್ಮ ಕೊಡ್ಬೇಕಷ್ಟೇ ನನಗೆ. ಈಗ 7 ದಿನ ದುಡ್ದೆಲ್ಲ ಕೊಟ್ಟಿಲ್ವ ನಿಮಗೆ? ನಿಮಗೆಲ್ಲವ ಸಾಕಿಲ್ವ ನಾನು 7 ದಿನದಿಂದವ? ಇವತ್ತೇನೋ 50 ರೂಪಾಯಿ ಇಲ್ಲ ಕುಡಿಯೋಕೆ ಅಂತ ಕೇಳೋಕೆ ಬಂದರೆ ಏನು 5 ರೂಪಾಯಿನೂ ಇಲ್ಲ 5 ಪೈಸೆನೂ ಇಲ್ಲ ಅಂತ ಹೇಳ್ತೀಯ ನೀನು? ಹೇಳ್ದೇ ಇರಬೇಕು ನಿನಗೆ ಅಂತೀನಿ. ರೀ ಬಿಡ್ರಿ, ಇದೇನ್ರಿ ಜುಟ್ಟಿಟ್ಕೊಂಡು ಹಿಂಗೆ ಹೊಡಿತಾ ಇದ್ದೀರಲ್ಲ? ಏನು ಅನ್ಕೊಬಿಟ್ಟಿದ್ದೀರಿ? ಯಾರು ಹೇಳೋರು ಕೇಳೋರಿಲ್ಲ ಅಂತ ಅನ್ಕೊಂಡಿದ್ದೀರಾ? ಬಿಡ್ರಿ ನನ್ನ ಜುಟ್ಟನ್ನ. ನೀನು ದುಡ್ಡು ಕೊಡೋಕ್ಕಿಂತ ದುಡ್ಡು ಬಿಡಲ್ಲ, ಏನೂ ಇಲ್ಲ, ಹಿಂಗೆ ಪಾಸ್ ಹಾಕ್ಕೊಡೋದೆಯಾ ನಿನಗೆ? 50 ರೂಪಾಯಿ ದುಡ್ಡು ಕೊಡೆ ನನಗೆ, ಎಣ್ಣೆಗಿಲ್ಲ ಅಂತಂದರೆ ಅದು ಇದು ಅಂತ ರಾಗ ಹೇಳಿದ್ದೆ ನೀನು. ರೀ, ಎಲ್ಲಿಂದ ತಗೊಬರನ್ರಿ ನಾನು? ದುಡ್ಡಿಲ್ಲ ನಂತವೆಯ, ಮನೆಗೆ ಸಾಮಾನು ತಗೊಬರಕ್ಕೆ ದುಡ್ಡಿಲ್ಲ ಅಂತ ನಾನೇ ಪರ್ದಾಡ್ತೇವ್ನಿ. ನೀವು ನೋಡಿದ್ರೆ ಹಿಂಗಾಡ್ತಾ ಇದ್ದೀರಲ್ರಿ. ಬಿಡ್ರಿ ಮೊದಲು ಜುಟ್ನ, ಇಲ್ಲಾಂದ್ರೆ ಊರು ಜನಗಳನ್ನೆಲ್ಲ ಸೇರಿಸ್ಬಿಡ್ತೀನಿ ಇವಾಗ. ಯಾರು ಇಲ್ವೇನ್ರಪ್ಪ? ಅಯ್ಯೋ, ನಮ್ಮ ಮನೆದು ಒಡೆದೋಡು ಸಾಯಿಸ್ಬಿಡ್ತೈತೆ ನನ್ನ, ಯಾರಾದರೂ ಕಾಪಾಡ್ರಪ್ಪ. ನೀನು ಎಷ್ಟಾದರೂ ಬಡ್ಕೊಳ್ಳೆ, ಯಾರಾದರೂ ಬರಲಿ, ಅವ್ರು ಯಾರು ನಮ್ಮನೆ ಸುದ್ದಿಗೆ ಬರೋಕ್ಕೆ? ಬರಲಿ, ಅದು ಯಾರ್ಯಾರು ಬರ್ತಾರೆ ಬರಲಿ. ನನಗೆ ಗೊತ್ತಿಲ್ಲ, ಇವತ್ತು ದುಡ್ಡು ಇಸ್ಕೊಂಡೆ ಹೋಗೋದು ನಾನು ಏನು 1000 ಗಟ್ಟಲೆ ಕೇಳ್ತಾ ನೀವು ನಂಗೆ ಆಡ್ತೀಯಲ್ಲ ನೀನು? ಏನು 5,000 ಕೇಳಿದ್ನೋ 50,000 ಕೇಳಿದ್ನೋ ನಿನ್ನ ಹತ್ರ? 50 ರೂಪಾಯಿ ಕೊಡೆ, ಒಂಚೂರು ಕುಡಿಯೋಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ನೀನು ಇಲ್ದಿದ್ದೆಲ್ಲ ಆಡ್ತೀಯ ನೀನು. ರೀ, ನಂತವೆಲ್ಲಿ ಬಂದದ್ರಿ ದುಡ್ಡಿಲ್ಲ ನಂತವೆಯ? ನೀವು ಬೇರೆ ದುಡ್ಡು ಕೊಡು ಅಂತ ಪ್ರಾಣ ಅಂತಿದ್ದೀರಲ್ರಿ, ಎಲ್ಲಿಂದ ತರನ್ರಿ ದುಡ್ಡನ್ನ?
ಅಯ್ಯೋ ಈ ಊರವ್ರು ಹೇಳೋಕೆ ಯಾರು ಇಲ್ವೇನಪ್ಪ. ಅಯ್ಯೋ ನನ್ನ ಗಂಡ ಸಾಯಿಸ್ತಾವನೆ, ಬರ್ರಪ್ಪ, ಸಾಯಿಸ್ಬಿಡ್ತಾನೆ. ಕುಡ್ಕ ನನ್ನ ಮಗ ಸಾಯಿಸ್ಬಿಡ್ತಾನೆ, ಬಿರ್ನೆ ಬಂದು ಕಾಪಾಡ್ರಪ್ಪ ಯಾರಾದ್ರೂ. ಕುಡುಕ್ ನನ್ನ ಮಗನೇ ನಿನ್ನ ಅಜ್ಜಿರ ಬಡಿಯ. ಆ ಗಂಗಿಗೆ ಅದು ಯಾಕಂಗೆ ಹೊಡಿತಾ ಇದೆಯಾ, ನಿಲ್ಸ್ಲಾ? ಓಹೋ, ಯಾರು ಹೇಳೋರು ಕೇಳೋರಿಲ್ಲ ಅನ್ಕೊಬಿಟ್ಟಿದ್ಯಾ ನೀನು. ಥೂ, ಈ ಬಜ್ಜಿ ಯಾರು? ನನ್ನ ಕೂದಲು ಯಾಕಜ್ಜಿ ಇಟ್ಕೊಂಡಿದ್ಯಾ ಬುಡಜ್ಜಿ? ಮೊದಲು ನನ್ನ ಕೂದಲನ್ನ ಇರೋದನ್ನ ಕೂದಲು ಅದನ್ನ ಇಟ್ಕೊಂಡು ಎಳಿತಾ ಇದೆಯಲ್ಲ ಬುಡಜ್ಜಿ. ನಾನು ಬುಡಕ್ಕಿಲ್ಲ ಕಣ್ಲಾ. ನೀನು ಮೊದಲು ಅವಳನ್ನ ಬಿಡು, ಆಮೇಲೆ ಬಿಡೋದು ನಿನ್ನ ಕೂದಲನ್ನ. ಇಲ್ಲಾಂದ್ರೆ ಇರೋದನ್ನ ಕೂದಲೂ ಬೋಡ ಮಾಡಿ ಕಳಿಸ್ತೀನಿ ನಿನಗೆ ಇವಾಗ. ಓ ಅಜ್ಜಿ, ಗೌರಜ್ಜಿ, ಒಳ್ಳೇದಾಯ್ತು ಕಣಜ್ಜಿ ನೀನು ಬಂದಿದ್ದು. ನೀನಾದ್ರೂ ನನ್ನ ಸಹಾಯಕ್ಕೆ ಅಂತ ಬಂದಲ್ಲ ಅಜ್ಜಿ, ಒಳ್ಳೇದಾಯ್ತು ಕಣಜ್ಜಿ. ಸದ್ಯ ಇಡ್ಲಿ ಬುಡ್ಗಂಗಿ, ಅಕ್ಕಪಕ್ಕದ ಮನೆಯವರು ಅಂದರೆ ಹಿಂಗೆ ಸಹಾಯಕ್ಕೆ ಬರ್ದಲ್ಲ ಇನ್ನೇನು. ಈ ನನ್ನ ಮಗ ಕುಡ್ದು ಬರೋದು ನಾನು ನೋಡಿಲ್ವೇ? ಇವಾಗ ಬಂದು ದುಡ್ಡು ಕೇಳ್ತಾವ ನಿನ್ನ ಹತ್ರ. ಏನು ಮಾಡ್ತಾವ ನೀನು? ಹ್ಞೂ ಕಣಜ್ಜಿ, ನನ್ನ ಹತ್ರನೇ ಒಂದು ಪೈಸನೂ ದುಡ್ಡಿಲ್ಲ ಅಂತ ಕಾಯ್ತಾ ಕೂತಿದ್ದೀನಿ ನಾನು, ಯಾವುದು ಕೆಲಸ ಸಿಕ್ಕಿಲ್ವಲ್ಲ ಅಂತ. ಈ ನನ್ನ ಮಗ ಬಂದ್ಬಿಟ್ಟು ನನ್ನ ಹತ್ರ ದುಡ್ಡು ಕೇಳ್ಕೊಂಡು 50 ರೂಪಾಯಿ ಕೊಡು, ಕುಡಿಯೋಕೆ ಹೋಗ್ಬೇಕು ಅಂತ ಕೇಳ್ತಾ ಬಂದವ್ನು ನೋಡಜ್ಜಿ. ಈ ಗಂಡಸ್ ಜಾತಿನೇ ಅಷ್ಟು ಕಣಂತೆ, ನನಗೆ ಗೊತ್ತಿಲ್ವಾ ಇವುಗಳ ಬುದ್ಧಿ? ಥೂ, ದುಡಿಯೋಕ್ಕೂ ಆಗೋದಿಲ್ಲ ನೆಟ್ಟಿಗೆ, ಮನೇಲಿರೋಕ್ಕೂ ಆಗೋದಿಲ್ಲ ಇವ್ರಿಗೆ. ಕುಡಿಯೋಕ್ಕೂ ನಾವೇ ಕೊಡ್ಬೇಕು ದುಡ್ಡನ್ನ ಇವರಿಗೆ. ಅಜ್ಜಿ, ನಮ್ಮನೆ ವಿಷಯ ನಿಂಗೆ ಯಾಕೆ ಅಂತೀನಿ? ಬುಡಲ್ ಮೊದಲು ನನ್ನ ಕೂದಲುವ. ನೀನು ಬಿಟ್ರೆ ನಾನು ಬಿಡೋದು, ಬಿಡಲಿ ನನಗೆ ಕೂದಲು ಬಿಡಲಿ. ಓಹೋ ಓ ಸದ್ಯ ಕಣ್ಗೋರಜಿ, ನೀನು ಬಂದು ಹೆಂಗೋ ನನ್ನ ಪ್ರಾಣ ಕಾಪಾಡ್ಬಿಟ್ಟೆ ಕಣ್ಗೋರಜಿ. ಇದ್ಯಾಕೆ ಹಿಂಗೆ ಆಡ್ತೀಯ ನೀನು? ಅದ್ಯಾಕೆ ಹೆಣ್ಮೇಲೆ ಕೈ ಹಾಕ್ದಾಗ ಹೋಗಿದ್ದೆ ನೀನು? ದುಡ್ಕೊಂಡು ಕುಡ್ಕೊಳಕ್ಕಾಗಕ್ಕಿಲ್ವ ನಿನಗೆ? ಕುಡಿಯೋಕ್ಕೂ ಅವೆಣ್ಣು ದುಡ್ಡು ಕೊಡ್ಬೇಕಾ ನಿನಗೆ? ಅಲ್ಲ ಕಣಜಿ, ನಾನು ನನ್ನ ಹೆಂಡ್ರು ಏನಾದರೂ ಮಾಡ್ಕೋತೀವಿ. ಅವಳಾದ್ರೂ ದುಡಿತಾಳೆ, ನಾನಾದ್ರೂ ದುಡಿತೀನಿ, ನಾನಾದ್ರೂ ಕುಡಿತೀನಿ, ಏನಾದರೂ ಮಾಡ್ಕೋತೀನಿ. ನೀನು ಯಾರಜ್ಜಿ ಕೇಳಕ್ಕೆ? ಇದ್ಯಾಕಜ್ಜಿ ಇಲ್ಲಿ ಬಂದು ಹಿಂಗಾಡ್ತಾ ಇದ್ದೀನಿ ನೀನು? ನಿನಗೆ ಪಟ ಅಂತ ಹೊಡೆದ್ಬಿಟ್ಟು ಹಂಗೆ ಸಾಯಿಸ್ಬಿಡ್ತೀನಿ. ಹೆಣ್ಮಕ್ಕಿ ಮೇಲೆಲ್ಲ ಕೈ ಮಾಡಿದ್ರೆ ನೀನು ಅಷ್ಟೇ. ಆಮೇಲೆ ಗೌರಜ್ಜಿ, ನೀನೇನು ಜಗಳ ಬಿಡ್ಸಕ್ ಬಾ ಅಂತ ಅಂದರೆ ನನ್ನ ಗಂಡನ ಮೇಲೆ ಕೈ ಮಾಡ್ತಾ ಇದೆಯಲ್ಲ ಅಜ್ಜಿ ನೀನು. ನೀನೆಂತ ಭಿನ್ನಡ್ಗಿತ್ತಿರ್ಬೇಕೆ? ಈಟೊತ್ತು ಗಂಟವ ಅಯ್ಯೋ ಅಜ್ಜಿ ಸದ್ಯ ನಾನು ಸಾಯಕ್ಕೆ ಬಂದಲ್ಲ ನೀನು ಹಂಗೆ ಹಿಂಗೆ ಅಂದವಳು. ಈಗ ಗಂಡಂಗೊಂದು ಏಟು ಹೊಡೆದಿದ ತಕ್ಷಣವ ನನ್ನ ಗಂಡಂಗೆ ಕೊಡಿತಿದ್ಯಾ ಅಂತ್ಯಾ? ಓಹೋ, ಬೋ ಇದಿರ್ಕಂಡ್ಲೆ ನೀವು ಗಂಡ ಹೆಂಡ್ತಿ ಇಬ್ರುವೆ. ಹಂಗಲ್ಲ ಕಣಜ್ಜಿ, ನೀನು ಏನಾದರೂ ಬೈಯಜ್ಜಿ. ಬೈಸ್ಕತಾನೆ. ನಾನೂ ಬೈತೀನಿ, ನೀನೂ ಬೈಯಿ, ಏನಾಗಕ್ಕಿಲ್ಲ. ಹಂಗಂತವ ನೀನು ನನ್ನ ಗಂಡನ ಮೇಲೆ ಯಾಕೆ ಏತಕ್ಕಾಯ್ತದೇನಜ್ಜಿ? ಓಹೋ ಆಯ್ತು ಬಿಡವ, ನಿನ್ನ ಗಂಡನ ಮೇಲೆ ಕೈ ಏತಕ್ಕಿಲ್ಲ ನಾನು. ಅಯ್ಯೋ, ನಿಮ್ಮ ಜಗಳ ಬಿಡ್ಸಕ್ಕೆ ನಾನು ಬಂದಲ್ಲ. ನಾನು ಬಂದಿದ್ಕೂ ಸರಿಯಾಗಿ ಹೇಳ್ದೆ ಬಿಡು ನೀನು ಗಂಗಿ. ನಾನಂತೂ ಬರಲೇಬಾರ್ದಾಗಿತ್ತು ನೀನು ಜಗಳ ಬಿಡ್ಸೋಕ್ಕೆ. ಆಗಲೇ ಗೊತ್ತಾಯ್ತಿತ್ತು ನಿನಗೆ ಏನಾಯ್ತದೆ ಅಂತ. ಅವ್ನು ಹೊಡೆದು ಸಾಯಿಸಾಕ್ಬಿಟ್ಟಿದ್ರೆ ಆಗ ಗೊತ್ತಾಗಿರೋದೇನೋ ನಿನಗೆ. ಏನು ಒಂದು ಏಟು ಹೊಡೆದ ತಕ್ಷಣವ ನಿನ್ನ ಗಂಡಂಗೆ ಏನೋ ಪ್ರಪಂಚ ಮುಳ್ಗೋದಂಗೆ ಆಡ್ತಾ ಇದೆಯಲ್ಲ ನೀನು. ಎಂಥವಳಿರ್ಬೇಕು ನೀನು? ಹಂಗಲ್ಲ ಕಣಜ್ಜಿ, ಹಂಗೆ ಗಂಡಂದ್ರ ಮೇಲೆ ಹೊಡೆದ್ರೂ ಸುಮ್ಮನಿರಕ್ಕಾಯ್ತದೇನಜ್ಜಿ? ಏನೋ ಬಿಡಜ್ಜಿ, ಹೋಗ್ಲಿ. ಹೆಂಗೋ ನೋಡ್ಕೋತೀವಿ ನಾವು, ನಮ್ಮ ಜಗಳ. ಹೋಗಜ್ಜಿ ನೀನು. ನೋಡು, ಎಂಥವಳಿರ್ಬೇಕು ನೀನು? ಹೋಗಜ್ಜಿ ಅಂತವ ಕಳಿಸ್ತಾ ಇದೆಯಲ್ಲ ನನ್ನ. ಬುಡ್ಸಕ್ಕೆ ಮಾತ್ರವ ಯಾರಾದರೂ ಇದ್ದೀರೇ, ಊರಲ್ಲಿ ಯಾರಾದರೂ ಇದ್ದೀರೇ, ನಾನು ಸಾಯಿಸ್ಬಿಡ್ತಾವನೆ ಅಂತ ಕಿರ್ಚಾಡ್ತಿದ್ದೆ. ಅದಕ್ಕೆ ತಾನೇ ನಾನು ಬಂದಿದ್ದು ನೀನು ಬುಡ್ಸೋಕ್ಕೆ ಅಂತ. ಈಗ ನೋಡಿದ್ರೆ ಹೋಗಜ್ಜಿ ಅಂತ ಕಳಿಸ್ತಾ ಇದೆಯಾ? ಹೋಗಲೇ. ನಿನ್ನ ಜಗಳ ಬಿಡ್ಸಕ್ಕೆ ನಾನು ಬಂದಲ್ಲ, ನನಗೇನು ಗ್ರಾಚಾರ ಬಂದಿತ್ತೋ ಏನೋ ಗೊತ್ತಿಲ್ವಲ್ಲ. ಹಂಗೆ ಹೇಳ್ತಾ ಇಲ್ಲ ಕಣಜ್ಜಿ ನಾನು. ಸುಮ್ಕೆ ಆ ಗಂಡನಿಗೆ ಹೊಡೆದ್ರೆ ಸುಮ್ಮನಿರಕ್ಕಾಯ್ತದೇನಜ್ಜಿ? ನಾವು ಹೆಂಗೋ ಮಾಡ್ಕೊತೀವಿ ಬಿಡಜ್ಜಿ ಅತ್ತಗಿ. ಅವ್ನು ಹೊಡೆ ಸಾಯಿಸ್ಲಿ ಅತ್ತಗಿ. ಇನ್ನೇನು ಮಾಡೋಕ್ಕಾಯ್ತದೆ? ಹಂಗೆಲ್ಲವ ಗಂಡನ ಮೇಲೆ ಹೊಡಿಬಿಡ ಕಣಜ್ಜಿ, ನಂಗೆ ನೋಡೋಕ್ಕಾಗಕ್ಕಿಲ್ಲ. ಆಯ್ತು ಬಿಡವ, ನಿನ್ನಿಷ್ಟ. ನಿನ್ನ ಗಂಡ ನಿನ್ನ ಸಂಸಾರ ಏನಾದರೂ ಮಾಡ್ಕೊಂಡು ಹಾಳಾಗೋಗಿ ನನಗೇನಾಗ್ಬೇಕು, ನಾನು ಬರ್ತೀನಿ. ಅದೆಷ್ಟಾದರೂ ಕಿತ್ತಾಡ್ಕೊಂಡು ಏನಾದರೂ ಮಾಡ್ಕೊಳ್ಳಿ. ಹೋಗಜ್ಜಿ ಮನೆಗೆ ಹೋಗಜ್ಜಿ. ಬಂದ್ಬಿಟ್ಲಿ ನನಗೆ ಹೊಡಿಯಾಕೆ ಬರ್ತಾಳೆ. ನಾನು ತಿರುಗಿ ಬಾರಿಸಿದ್ರೆ ಇಲ್ಲೆಯಾ ಸತ್ಗಿತ್ತು ಹೋಗಿರುವೆ ನೀನು. ಹೋಯ್ತಾ ಇರ್ ನಿಮ್ಮ ಮನೆಗೆ. ಓಹೋ, ಏನು ನನ್ನ ಮೇಲೆ ಕೈ ಹೊಡಕ್ಕೆ ಬತ್ತೀಯ ನೀನು? ಹೋಗಲೇ. ನೀನಂತೊಂದು 1000 ಜನ ನೋಡಿದ್ದೀನಿ. ಹೋಗ ಸುಮ್ಮನೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇವಳು ಜಗಳನ್ನಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಂಡು ಸಾಯ್ಲಿ, ನನಗೇನಾಗಬೇಕು? ನಾನಂತೂ ಮನೆಗೆ ಹೋಗ್ತಾ ಇದ್ದೀನಿ. ನೀವು ವಿಡಿಯೋ ಎಲ್ಲ ನೋಡ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗಿ. ಆಯಿತಾ? ಧನ್ಯವಾದಗಳು ವೀಕ್ಷಕರೇ.